ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ ಇಡೀ ದೇಶದಾದ್ಯಂತ ಜಗತ್ತಿಗೂ ಕೂಡ ದೊಡ್ಡ ಮಟ್ಟದಲ್ಲೇ ಪರಿಣಾಮ ತಂದಿರುವಂಥದ್ದು. ಅದರ ಜೊತೆಗೆ ನಮ್ಮ ದೇಶದಲ್ಲಂತೂ ಇನ್ನೂ ದೊಡ್ಡ ಪ್ರಮಾಣದಲ್ಲೇ ಕಾಣಿಸ್ತಾ ಇದೆ. ಸ್ಪೆಷಲಿ ಗ್ಯಾಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾಸ್ ಟ್ರಬಲ್ ಇಡೀ ದೇಶದಲ್ಲಿ ಕಾಡ್ತಾ ಇದೆ. ನಮ್ಮ ರಾಜ್ಯಕ್ಕೂ ಕೂಡ ಅದರ ಬಿಸಿ ತಟ್ಟಿದೆ. ಹೋಟೆಲ್, ದೇವಸ್ಥಾನ, ಆಟೋ ಡ್ರೈವರ್ಗಳಿಗೆ ಬರೆ ಎಳೆದಂತಾಗಿದೆ ಗ್ಯಾಸ್ ಸಿಗದಿರುವಂತ ಹಿನ್ನೆಲೆ. 3 ದಿನಗಳಿಂದ ಸಿಗ್ತಾ ಇಲ್ಲ ಅಡುಗೆ ಗ್ಯಾಸ್ ಸಿಲಿಂಡರ್. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಸೊ ಹೀಗಾಗಿ ಅರ್ಧಕ್ಕರ್ಧ ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಹೋಟೆಲ್ಗಳಿಗೆ, ಪಿಜಿಗಳಿಗೆ ಗ್ಯಾಸ್ ಅಭಾವ ಎದುರಾಗಿದೆ. ಕೆಲ ಹೋಟೆಲ್ಗಳಲ್ಲಿ ಬಾಯ್ಲರ್ ಬಳಕೆ ಮಾಡಲಾಗ್ತಾ ಇದೆ. ಅದಕ್ಕೆ ಆಪ್ಷನ್ ಇಲ್ಲದೆ ಇರುವಂಥವ್ರು ಹೋಟೆಲನ್ನು ಬಂದ್ ಮಾಡ್ತಾ ಇದ್ದಾರೆ. ಆಟೋ ಗ್ಯಾಸ್ ಇಲ್ಲದೆ ಡ್ರೈವರ್ಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಆಟೋದವರು ಪಾಪ ಅವತ್ತು ದುಡ್ದು ಅವತ್ತು ತಿನ್ನುವಂಥ ಪರಿಸ್ಥಿತಿ ಇದೆ, ಜೀವನವನ್ನು ಮಾಡುವಂಥ ಪರಿಸ್ಥಿತಿ ಇರುವಂಥದ್ದು. ಆದರೆ ಈಗ ಗ್ಯಾಸ್ ರೇಟು ಜಾಸ್ತಿ ಮತ್ತು ಒಂದು ಕಡೆ ಗ್ಯಾಸು ಕೂಡ ಸಿಗ್ತಾ ಇದೆ. ಇದನ್ನ ಹೇಳ್ತಾ ಇದ್ದೆ ನಾನು. ಕೊರೋನಾದ ಟೈಮ್ನಲ್ಲಿ ಜನ ಇಲ್ಲದೆ ಪರದಾಟವನ್ನ ಮಾಡ್ತಾ ಇದ್ರು. ಈಗ ಗ್ಯಾಸ್ ಇಲ್ಲದೆ ಪರದಾಟವನ್ನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಟೋಗಳಿಗೆ. ರಾಜ್ಯದ ದೇವಸ್ಥಾನಗಳಿಗೂ ಕೂಡ ತಟ್ಟಿರುವಂಥದ್ದು ಗ್ಯಾಸ್ ಸಮಸ್ಯೆ. ದೇವಸ್ಥಾನಗಳಲ್ಲಿ ಪ್ರಸಾದ ತಯಾರು ಮಾಡಲಿಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ. ಕರಾವಳಿಯ ಕೆಲ ದೇವಸ್ಥಾನಗಳ ಪ್ರಸಾದಕ್ಕೆ ಬಿಸಿ ತಟ್ಟಿದೆ. ಸಾಕಷ್ಟು ಪ್ರಮುಖ ಪ್ರಸಿದ್ಧ ಪ್ರಖ್ಯಾತ ದೇವಸ್ಥಾನಗಳಿಗೂ ಕೂಡ ಇಲ್ಲಿ ಪ್ರಸಾದವನ್ನು ವಿತರಣೆ ಮಾಡುವಂಥ ನಿಟ್ಟಿನಲ್ಲಿ ಗ್ಯಾಸ್ ಟ್ರಬಲ್ ಎದುರಾಗಿರುವಂಥದ್ದು. ಇಂದಿರಾ ಕ್ಯಾಂಟೀನ್ಗಳಿಗೂ ಕೂಡ ತಟ್ಟಿರುವಂಥದ್ದು ಗ್ಯಾಸ್ ಕೊರತೆಯ ಎಫೆಕ್ಟ್. ಗ್ಯಾಸ್ ಪೂರೈಕೆ ಆಗದಿದ್ರೆ ಇಂದಿರಾ ಕ್ಯಾಂಟೀನ್ ಬಂದ್ ಆಗುವಂತ ಚಾನ್ಸಸ್ ಇದೆ. ಪಾಲಿಕೆಗಳ ಬಳಿ ಸಮಸ್ಯೆಯನ್ನ ತೋಡ್ಕೊಂಡಿದ್ದಾರೆ ಗುತ್ತಿಗೆದಾರರು. ನಾವಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ತಿಂಡಿ ಊಟ ಕೊಡಬೇಕು ಅಂದ್ರೆ ಗ್ಯಾಸ್ ಸಮಸ್ಯೆ ಕಾಡ್ತಾ ಇದೆ. 2 ದಿನಗಳಿಗಷ್ಟೇ ಆಗುವಂಥದ್ದು ಇರೋ ಗ್ಯಾಸ್ ಖಾಲಿ ಆದರೆ ಅಡುಗೆ ತಯಾರಿ ಮಾಡುವಂಥದ್ದು ಕಷ್ಟ ಆಗುತ್ತೆ, ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಗುತ್ತಿಗೆದಾರರು. ಅಡುಗೆ ಕೇಂದ್ರದಲ್ಲಿ ಅಡುಗೆ ಅನಿಲ ಕೊರತೆ ಅಂತ ತಿಳಿಸಿದ್ದಾರೆ ಗುತ್ತಿಗೆದಾರರು. 170ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನಲ್ಲಿ ಆಹಾರ ಕೊರತೆ ಸಾಧ್ಯತೆ ಎದುರಾಗುವಂತ ಚಾನ್ಸಸ್ ಇದೆ. ಕಾಂಟ್ರಾಕ್ಟರ್ಗಳು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸೋದಾಗಿ ತಿಳಿಸಿರುವಂಥದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದವರು, GBA ಅವರು ಹೇಳಿದ್ದಾರೆ. ಬಟ್ ಇನ್ನೂ 1-2 ದಿನ ಒಳಗೆ ಇದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ ಪೆಟ್ರೋಲಿಯಂ ಇಲಾಖೆಯ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ಅವರು ಹೇಳಿದ್ದಾರೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲ್ಲ ಭಾರತಕ್ಕೆ. ನೀವೀಗ ಯಾವ ರೀತಿಯಾಗಿ ಬುಕ್ ಮಾಡ್ತೀರಾ ಆ ರೀತಿಯಾಗಿ 2.5 ದಿನದ ಒಳಗಾಗಿನೇ ಗ್ಯಾಸ್ಗಳು ಸಿಗುತ್ತೆ, ಗೃಹ ಬಳಕೆಯ ಗ್ಯಾಸ್ಗಳು ಅಂತ ಹೇಳಿದ್ದಾರೆ. ಆದರೆ ಬುಕ್ ಆಗಲಿಕ್ಕೆ ನಂಬರ್ ಆದರೂ ಇರಬೇಕಲ್ಲ. ಆ ನಂಬರ್ ಸ್ವಿಚ್ ಆಫ್, ನಾಟ್ ರೀಚಬಲ್, ಬುಕ್ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ, ಸರ್ವರ್ ಡೌನ್ ಅನ್ನುವಂಥ ರೀಸನ್ಗಳನ್ನು ಕೂಡ ಹೇಳಲಾಗ್ತಾ ಇದೆ. ಇನ್ನು ಮಕ್ಕಳ ಬಿಸಿಯೂಟಕ್ಕೂ ಕೂಡ LPG ಗ್ಯಾಸ್ ಟ್ರಬಲ್. GBA ವ್ಯಾಪ್ತಿಯ ಶಾಲೆಗಳಲ್ಲಿ ಬಿಸಿಯೂಟಕ್ಕೆ ಸಮಸ್ಯೆ ಕಾಡ್ತಾ ಇದೆ. ಗ್ಯಾಸ್ ಬೇಕಲ್ಲ ಅಡುಗೆ ಮಾಡೋಕ್ಕೆ. ಮಕ್ಕಳ ಆಹಾರ ತಯಾರಿಕೆ ಕೇಂದ್ರದಲ್ಲಿ ಗ್ಯಾಸ್ ಕೊರತೆ ಎದುರಾಗಿದೆ. ಪ್ರತಿದಿನ 24,000 ಮಕ್ಕಳಿಗೆ ಬಿಸಿಯೂಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಆದರೆ ಅದಕ್ಕೂ ಕೂಡ ಗ್ಯಾಸ್ ಪೂರೈಕೆ ಆಗದಿರುವಂಥ ಹಿನ್ನೆಲೆಯಲ್ಲಿ ಸಮಸ್ಯೆ. ಸದ್ಯಕ್ಕೆ ಇನ್ನೊಂದು 2-3 ದಿನ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅಂತ ಕಾಣಿಸುತ್ತೆ. ಅದಾದ್ಮೇಲೆ ಇದೇ ರೀತಿಯಾಗಿ ಪರಿಸ್ಥಿತಿ ಮುಂದುವರೆದ್ರೆ ಮಾತ್ರ ಅಲ್ಲೂ ಕೂಡ ಸಮಸ್ಯೆ ಎದುರಾಗುತ್ತೆ. GBA ಶಾಲೆಯ ಬಿಸಿಯೂಟವನ್ನೇ ನಂಬಿಕೊಂಡಿರುವಂಥದ್ದು ಬಡ ಮಕ್ಕಳು. 3 ಗುತ್ತಿಗೆ ಕಂಪನಿಗಳ ಮೂಲಕ ಬಿಸಿಯೂಟವನ್ನ ಪೂರೈಸ್ತಾ ಇರುವಂಥದ್ದು GBA. 3 ಗುತ್ತಿಗೆದಾರರ ಬಳಿಯೂ ಕೂಡ ಕಮರ್ಷಿಯಲ್ ಗ್ಯಾಸ್ ಕೊರತೆ ಎದುರಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಅಡುಗೆ ಮಾಡುವಂಥವ್ರಲ್ವಾ, ಸೊ ಸೌದೆಯನ್ನ ಯೂಸ್ ಮಾಡಿ ಯಾವುದಾದ್ರೂ ಅಂದರೆ ಆಹಾರವನ್ನು ತಯಾರು ಮಾಡಿ ಕೊಡಬಹುದೇನೋ ಆಪ್ಷನ್ಸ್ಗಳಂತೂ ಇದೆ. ಆದರೆ ಗ್ಯಾಸನ್ನೇ ನಂಬ್ಕೊಂಡಿದ್ರೆ ಇನ್ನೊಂದು 3 ದಿನ ಆದಮೇಲಂತೂ ಪ್ರಾಬ್ಲಮ್ ಅಂತೂ ಎದುರಾಗುತ್ತೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಎಲ್ಲಾ ಕಡೆನೂ ಕೂಡ ಸಮಸ್ಯೆ ಕಾಡ್ತಾ ಇದೆ, ಎಸ್ಪೆಷಲಿ ಹೋಟೆಲ್ ಉದ್ಯಮಕ್ಕೆ. ಅದರ ಜೊತೆಗೆ ಕ್ಯಾಬ್ ಅನ್ನ ನಂಬ್ಕೊಂಡು, CNG ಮತ್ತೆ LPG ಅನ್ನ ನಂಬ್ಕೊಂಡು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಪರಿಣಾಮವನ್ನು, ಎಫೆಕ್ಟ್ ಅನ್ನ ಅನುಭವಿಸ್ತಾ ಇರುವಂತ ನೋಡ್ತಾ ಇದ್ವಿ. ಈಗ ಇಂದಿರಾ ಕ್ಯಾಂಟೀನ್ಗೂ ಯಾವ ರೀತಿಯಾಗಿ ತಟ್ಟಿದೆ ಮತ್ತು ಒಂದ್ ಕಡೆ ಶಾಲೆಗಳಿಗೆ ಇದರ ಎಫೆಕ್ಟ್ ಯಾವ ರೀತಿಯಾಗಿದೆ? ಪೃಥ್ವಿ, ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವಿಳಂಬ ಆಗ್ತಾ ಅಥವಾ ಅಭಾವ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ನಗರದ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಸಮಸ್ಯೆ ಉಲ್ಬಣಗೊಂಡಿರುವಂಥದ್ದು. ಜೊತೆಗೆ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂಥ ಶಾಲಾ ಕಾಲೇಜುಗಳ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ಏನು ಪಾಲಿಕೆ ಕೊಡ್ತಾ ಇತ್ತು ಅದರ ಪೂರೈಕೆಯಲ್ಲೂ ಕೂಡ ಇದೀಗ ಸಮಸ್ಯೆ ಉಂಟಾಗಿರುವಂಥದ್ದು. ಸದ್ಯಕ್ಕೆ ನಾನು ಇಂದಿರಾ ಕ್ಯಾಂಟೀನ್ನ ವಸಂತ ನಗರ ಬಳಿ ಇರುವಂಥ ಇಂದಿರಾ ಕಿಚನ್ನಲ್ಲಿದ್ದೀನಿ. ಇಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದು ಇಲ್ಲಿರುವಂಥ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ನಿನ್ನೆ ಲೇಟ್ ನೈಟಲ್ಲಿ ನಮಗೆ ಗ್ಯಾಸ್ ಸಿಕ್ಕಿರೋ ಕಾರಣಕ್ಕೆ ಇವತ್ತು ನಾವು ಈ ಕಿಚನನ್ನು ಓಪನ್ ಮಾಡಿದ್ದೀವಿ. ಒಂದು ವೇಳೆ ಗ್ಯಾಸ್ ಸಿಕ್ಕಿಲ್ಲ ಅಂತಂದರೆ ನಾವು ಇವತ್ತು ಕಿಚನನ್ನು ಓಪನ್ ಮಾಡೋರು ಇರಲಿಲ್ಲ ಅನ್ನುವಂಥ
ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಇಡೀ ಬೆಂಗಳೂರಿನಲ್ಲಿ 170ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳಿದ್ದಾವೆ. ಈ 170ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳಿಗೆ 28 ಕಿಚನ್ಗಳಿಂದ ಆಹಾರವನ್ನು ತಯಾರು ಮಾಡಿ ಪೂರೈಕೆ ಮಾಡ್ತಾರೆ. ಸೊ ಈ 28 ಕಿಚನ್ಗಳಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇದೀಗ ಕಾಣಿಸ್ಕೊಂಡಿರುವಂಥದ್ದು. ಒಂದು ದಿನಕ್ಕೆ ಇಂದಿರಾ ಕ್ಯಾಂಟೀನ್ ಕಿಚನ್ಗಳಲ್ಲಿ 5 ರಿಂದ 6 ಗ್ಯಾಸ್ ಸಿಲಿಂಡರ್ಗಳ ಅಗತ್ಯ ಇದೆ ಆಹಾರ ತಯಾರು ಮಾಡೋದಕ್ಕೆ. ಒಂದು ಕಿಚನ್ನಿಂದ ಸರಿಸುಮಾರು 15 ರಿಂದ 16 ಕ್ಯಾಂಟೀನ್ಗಳಿಗೆ ಆಹಾರ ಪೂರೈಕೆ ಆಗುತ್ತೆ. ಸೊ ಇದೀಗ ಈ ನೆಟ್ವರ್ಕಿಗೆ ಇಡೀ ಸಮಸ್ಯೆ ಆಗಿರುವಂಥದ್ದು ಗ್ಯಾಸ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ರಿವಾರ್ಡ್ಸ್ ಅನ್ನುವಂಥ ಈ ಒಂದು ಗುತ್ತಿಗೆ ಕಂಪನಿ ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಾಗಿರುವಂಥ ಮಹೇಶ್ವರ ರಾವ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ನಮಗೆ ಸಮಸ್ಯೆ ಆಗ್ತಾ ಇದೆ, ಗ್ಯಾಸ್ ಸಿಗ್ತಾ ಇಲ್ಲ, ನೀವು ಮಧ್ಯಪ್ರವೇಶ ಮಾಡಿದಕ್ಕೊಂದು ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಆದರೆ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ನಾವು ಮಾಡ್ತೀವಿ, ನಮಗೆ ಗ್ಯಾಸ್ ಸಿಕ್ಕಿಲ್ಲ ಅಂತಂದರೆ ನಾವು ಕಿಚನನ್ನು ಬಂದ್ ಮಾಡಬೇಕಾಗುತ್ತೆ. ನಾವು ಬಂದ್ ಮಾಡಿದ್ರೆ ಇಂದಿರಾ ಕ್ಯಾಂಟೀನ್ನಲ್ಲಿ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಊಟ ಸಿಗಲ್ಲ ಅನ್ನುವಂಥದ್ದು ಅವರ ಮಾತು. ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ಬೋದು, ಇವತ್ತು ಮಧ್ಯಾಹ್ನಕ್ಕೆ ಬೇಕಾಗಿರುವಂಥ ಮುದ್ದೆಯನ್ನು ಇಲ್ಲಿ ರೆಡಿ ಮಾಡ್ತಿದ್ದಾರೆ. ಪಕ್ಕದಲ್ಲಿ ಅದು ಬಾಯ್ಲರ್, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಗ್ಯಾಸ್ ಇಟ್ಕೊಂಡು ಏನು 2 ಗ್ಯಾಸಲ್ಲಿ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ಒಂದು ಗ್ಯಾಸನ್ನು ಸಂಪೂರ್ಣವಾಗಿ ಅವರು ಸ್ಥಗಿತ ಮಾಡಿರುವಂಥದ್ದು. ಈ ಒಂದು ಗ್ಯಾಸ್ನಲ್ಲಿ ಇದೀಗ ಆಹಾರ ತಯಾರು ಮಾಡ್ತಾ ಇರುವಂಥದ್ದು. ಪೃಥ್ವಿ, ಒಂದೊಮ್ಮೆ ಗ್ಯಾಸ್ ಬಂದ್ ಆಗಿದ್ದೆ, ಅದು ಇವರಿಗೆ ಸಿಕ್ಕಿಲ್ಲ ಅಂತಂದ್ರೆ ಬೆಂಗಳೂರಿನಲ್ಲಿರುವಂಥ ಇಡೀ ಇಂದಿರಾ ಕ್ಯಾಂಟೀನ್ ನೆಟ್ವರ್ಕ್ಗೆ ಸಮಸ್ಯೆ ಆಗುತ್ತೆ. ಇಲ್ಲಿನ ಮ್ಯಾನೇಜರ್ ಇದ್ದವ್ರನ್ನ ಮಾತಾಡ್ಸೋಣ. ರಿಯಾಸ್, ಯಾವ ಥರದ ಸಮಸ್ಯೆ ಆಗ್ತಾ ಇದೆ ನಿಮಗೆ ಅಂತ ಗ್ಯಾಸ್ ಇಲ್ಲದೆ? ಸರ್ ತುಂಬ ಸಮಸ್ಯೆ ಆಗ್ತಿದೆ ಗ್ಯಾಸಿಂದ ಸರ್. ಆ್ಯಕ್ಚುಲಿ 2 ಡೇಸಿಂದ ತುಂಬ ಸಮಸ್ಯೆ ಆಗ್ತಿದೆ. ಆ್ಯಕ್ಚುಲಿ ಇವತ್ತು ಹೇಳಲ್ಲ, ಓಪನ್ ಮಾಡೋ ಚಾನ್ಸ್ ಇರಲಿಲ್ಲ. ನೈಟಲ್ಲಿ ಒಂದು 2:30ಗೆ ಗ್ಯಾಸ್ ಬಂತು, ಮಧ್ಯರಾತ್ರಿ. ಅದರಿಂದ ಓಪನ್ ಆಯಿತು. ಸಿಕ್ಕಿಲ್ಲ ಅಂದರೆ ಇವತ್ತು ಓಪನ್ ಆಗ್ತಿರಲಿಲ್ಲ ಸರ್. ಸೊ ಇದು ಓಪನ್ ಮಾಡಿಲ್ಲ ಅಂತಂದ್ರೆ 14 ಇಂದಿರಾ ಕ್ಯಾಂಟೀನ್ಗೆ ಊಟ ಇಲ್ಲ? ಹಾಂ ಸರ್, ಇಲ್ಲ. ಅಂದರೆ ನನ್ನ ಕಡೆಯಿಂದ 14 ಇಲ್ಲ, ಬಟ್ ಬೇರೆ ಆಲ್ಮೋಸ್ಟ್ ಎಲ್ಲೂ ಇಲ್ಲ ಸರ್ ಸಿಲಿಂಡರ್. ಯಾವ ಕಿಚನಲ್ಲೂ ಸಿಲಿಂಡರ್ ಇಲ್ಲ. ಸಿಲಿಂಡರ್ ಬಂದ್ ಮಾಡೋದಷ್ಟೇ, ಬೇರೆ ಇಲ್ಲಿ ಬೇರೆ ಆಪ್ಷನ್ ಇಲ್ಲ ಸರ್. ಬಂದ್ ಮಾಡಲೇಬೇಕಿತ್ತು. ಈಗ ನಾಳೆ ಇವತ್ತು ಸಿಗಲಿಲ್ಲ ಅಂದರೆ ನಾಳೆ ಬಂದ್ ಆಗುತ್ತೆ. ನಾಳೆ ಬಂದು ಇವತ್ತು ಸಿಕ್ಕಿಲ್ಲ ಸರ್, ಎಲ್ಲ ಕಿಚನ್ ಬಂದ್ ಆಗುತ್ತೆ. ದಿನ ಸಿಗಬೇಕಾಗಿರೋ ಪರಿಸ್ಥಿತಿ ಇದೆ. ಹೌದು ಸರ್. ಮೆನುವಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? ಹಾಂ ಸರ್, ಮೆನು ಅಂದರೆ ಬ್ರೇಕ್ಫಾಸ್ಟಲ್ಲಿ ಒಂದು ಇಡ್ಲಿ ಇದೆ ಅಷ್ಟೇ ಸರ್. ಅಷ್ಟೇ, ಇಡ್ಲಿ ಮಾತ್ರ. ನಾರ್ಮಲ್ ಆಗಿ ಒಂದು ದಿವಸ ಪಲಾವ್, ಒಂದು ದಿವಸ ಬಿಸಿಬೇಳೆಬಾತು, ಪೊಂಗಲ್ಲು, ಉಪ್ಪಿಟ್ಟು, ಖಾರ ಬಾತು, ಚೋಚೆ ಬಾತು ಅದರ ಇತ್ತು. ಸದ್ಯಕ್ಕೆ ಈ ಸಮಸ್ಯೆಯಿಂದ ಇಡ್ಲಿ ಮಾತ್ರ ಕೊಡ್ತಾ ಇದ್ದೀರಿ. ರಿಯಾಜ್, ಇದಿಷ್ಟು ಇಲ್ಲಿನ ಸಿಬ್ಬಂದಿಗಳ ಮಾತು. ನಾವು ಮೆನುವಲ್ಲೂ ಕೂಡ ಬದಲಾವಣೆಯನ್ನ ಮಾಡಿದ್ದೀವಿ. ಇಡ್ಲಿಯನ್ನು ಮಾತ್ರ ಬೆಳಗಿನ ಉಪಹಾರದ ತಿಂಡಿಗಾಗಿ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಬಿಸಿಬೇಳೆ ಬಾತ್, ಪೊಂಗಲ್ ಅಥವಾ ಏನು ರೈಸ್ ಬಾತ್ಗಳನ್ನು ಮಾಡ್ತಾ ಇದ್ದೀವಿ. ಅದನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದೀವಿ. ನಮಗೆ ಗ್ಯಾಸ್ ಸಿಕ್ಕಿಲ್ಲ ಅಂತಂದರೆ ನಾವು ನಾಳೆ ಓಪನ್ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕೇವಲ ಇಂದಿರಾ ಕ್ಯಾಂಟೀನ್ ಮಾತ್ರ ಅಲ್ಲ, BBMP ವ್ಯಾಪ್ತಿಯಲ್ಲಿರುವಂಥ ಶಾಲಾ ಕಾಲೇಜುಗಳ ಮಕ್ಕಳಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ 24,000 ಮಕ್ಕಳಿಗೆ ಏನು ಪ್ರತಿದಿನ ಮಧ್ಯಾಹ್ನದ ಬಿಸಿಯೂಟವನ್ನು ಪೂರೈಕೆ ಮಾಡಿಕೊಡ್ತಾ ಇತ್ತು. ಆ ಬಿಸಿಯೂಟಕ್ಕೂ ಕೂಡ ಇದೀಗ ತೊಂದರೆ ಆಗಿರುವಂಥದ್ದು. 3 ಪ್ರಮುಖ ಗುತ್ತಿಗೆದಾರರು 24,000 ಮಕ್ಕಳಿಗೆ ಪ್ರತಿದಿನ ಮಧ್ಯಾಹ್ನ ಊಟವನ್ನು ಕೊಡ್ತಾ ಇದ್ರು. ಇದೀಗ ಅವ್ರಿಗೂ ಕೂಡ ಸಮಸ್ಯೆ ಆಗಿರುವಂಥದ್ದು. ನಮಗೆ ಗ್ಯಾಸ್ ಪೂರೈಕೆ ಆಗಿಲ್ಲ ಅಂತಂದರೆ ನಾವು ಮಕ್ಕಳಿಗೆ ಊಟವನ್ನು ಪೂರೈಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಬೇಗ ನಮಗೆ ಗ್ಯಾಸನ್ನು ನೀವು ಮಧ್ಯಪ್ರವೇಶಿಸಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಇಂದಿರಾ ಕ್ಯಾಂಟೀನ್ ಗುತ್ತಿಗೆದಾರರ ರೀತಿಯಲ್ಲೇ GBA ಮುಖ್ಯ ಆಯುಕ್ತರಿಗೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಆದರೆ GBA ಈ ಸಮಸ್ಯೆಯನ್ನು ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಯಾಕೆ ಅಂತಂದರೆ ಇಡೀ ಬೆಂಗಳೂರಿನಲ್ಲಿ ಈ ಸಮಸ್ಯೆ ಕಾಣಿಸ್ಕೊಂಡಿರುವಂಥದ್ದು. ಒಂದು ಕಡೆ ಹೋಟೆಲ್ ಉದ್ಯಮಗಳಿಗೆ ಸಿಗ್ತಾ ಇಲ್ಲ, ಡೊಮೆಸ್ಟಿಕ್ ಗ್ಯಾಸ್ಗಳಲ್ಲೂ ಕೂಡ ಡೆಲಿವರಿಯಲ್ಲಿ ಸಮಸ್ಯೆ ಆಗ್ತಾ ಇದೆ, ಬುಕ್ಕಿಂಗ್ ಆಗ್ತಾ ಇಲ್ಲ, ಜೊತೆಗೆ ಆಟೋ LPGಯಲ್ಲೂ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು. ಒಟ್ಟಾರೆ ನಗರದಲ್ಲಿ ಒಂದು ಗ್ಯಾಸ್ ಅಭಾವ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದನ್ನು ಯಾವ ರೀತಿಯಾಗಿ ಸರ್ಕಾರ ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿಭಾಯಿಸುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗುತ್ತೆ. ಪೃಥ್ವಿ.